ನಾವು ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ನಮಗೆ ಗ್ರಾಮರ್, ಸೆಂಟೆನ್ಸಸ್ ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್ ನಮಗೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಕೂಡ ಇರುತ್ತೆ. ವರ್ಡ್ಸ್ಗಳೇ ಗೊತ್ತಿಲ್ಲ ಅಂದ್ರೆ ನಾವು ಇಂಗ್ಲಿಷಲ್ಲಿ ಮಾತಾಡ್ಬೋದಾ? ಇಸ್ ಇಟ್ ಪಾಸಿಬಲ್? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಯಾರು ಬೇಸಿಕ್ ಇಂದ ಇಂಗ್ಲಿಷ್ ಕಲಿತಾ ಇದ್ದಾರೆ ಅವರಿಗೋಸ್ಕರ 100ಕ್ಕಿಂತ ಹೆಚ್ಚಿನ ಇಂಗ್ಲಿಷ್ ವರ್ಡ್ಸ್ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ವಿಡಿಯೋವನ್ನ ಕೊನೆವರೆಗೆ ನೋಡಿ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒಂದು ನೋಡಿ, ಸಪೋರ್ಟ್. ಸಪೋರ್ಟ್ ಅಂದ್ರೆ ಬೆಂಬಲಿಸು ಅಂತ ಅರ್ಥ. ಪ್ರೊಟೆಕ್ಟ್ ರಕ್ಷಿಸು. ಸೇವ್ ಅಥವಾ ರೆಸ್ಕ್ಯೂ ಉಳಿಸು. ಫೈಟ್ ಅಂದ್ರೆ ಹೋರಾಡು ಅಂತ ಅರ್ಥ. ವಿನ್ ಅಂದ್ರೆ ಗೆಲ್ಲು ಅಂತ ಅರ್ಥ. ಗೆಲ್ಲುವುದಕ್ಕೆ ನಾವು ಇಂಗ್ಲಿಷಲ್ಲಿ ವಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇನ್ವೈಟ್ ಅಂದ್ರೆ ಆಹ್ವಾನಿಸು. ಜಾಯಿನ್ ಅಂದ್ರೆ ಸೇರು ಅಂತ ಅರ್ಥ. ಮೀಟ್ ಭೇಟಿ ಮಾಡು. ಭೇಟಿ ಮಾಡುವುದನ್ನು ಇಂಗ್ಲಿಷಲ್ಲಿ ನಾವು ಮೀಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ವಿಸಿಟ್. ವಿಸಿಟ್ ಅಂದರೆ ಭೇಟಿ ಕೊಡು ಅಂತ ಅರ್ಥ. ಮೀಟ್ ಅಂದರೆ ಭೇಟಿ ಮಾಡು, ವಿಸಿಟ್ ಅಂದರೆ ಭೇಟಿ ಕೊಡು. ಹೆಲ್ಪ್ ಸಹಾಯ ಮಾಡು. ಸರ್ಚ್ ಅಂದರೆ ಹುಡುಕು ಅಂತ ಅರ್ಥ. ಚೂಸ್ ಆಯ್ಕೆ ಮಾಡು. ಪಿಕ್ ಅಂದರೆ ಎತ್ತು ಅಥವಾ ಆಯ್ಕೆ ಮಾಡು. ಪಿಕ್ಕನ್ನು ಕೂಡ ನಾವು ಆಯ್ಕೆ ಮಾಡುವುದಕ್ಕೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್, ಡ್ರಾಪ್ ಆಫ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ವೆಹಿಕಲ್ ಮೇಲೆ ಕರೆದುಕೊಂಡು ಹೋಗಿ ಇಳಿಸುವುದನ್ನು ಇಂಗ್ಲಿಷಲ್ಲಿ ಡ್ರಾಪ್ ಆಫ್ ಅಂತ ಹೇಳ್ತೀವಿ. ಡೆಲಿವರ್ ತಲುಪಿಸು. ನೆಕ್ಸ್ಟ್ ಒನ್, ಡೈ ಅಂದರೆ ಸಾಯು ಅಂತ ಅರ್ಥ. ಗ್ರೋ ಅಂದರೆ ಬೆಳೆಯು. ಫಾಲ್ ಅಂದರೆ ಬೀಳು ಅಂತ ಅರ್ಥ. ರೈಸ್ ಅಂದರೆ ಏಳು ಅಥವಾ ಏರಿಸು ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಸ್ಟ್ಯಾಂಡ್ ಅಪ್ ಎದ್ದು ನಿಲ್ಲು. ನೆಕ್ಸ್ಟ್ ಒನ್, ಅರೈವ್ ಆಗಮಿಸು. ಲೀವ್ ಅಂದರೆ ಬಿಡು ಅಥವಾ ಹೊರಟು ಹೋಗು ಅಂತ ಅರ್ಥ. ಟ್ರಾವೆಲ್ ಪ್ರಯಾಣಿಸು. ಸ್ಟೇ ಉಳಿದುಕೋ ಅಥವಾ ಉಳಿದುಕೊಳ್ಳು. ನಾನು ಈ ಹೋಟೆಲ್ನಲ್ಲಿ ಉಳಿದುಕೊಳ್ತಾ ಇದ್ದೀನಿ ಇವತ್ತು. ಐ ಆಮ್ ಸ್ಟೇಯಿಂಗ್ ಇನ್ ದಿಸ್ ಹೋಟೆಲ್, ರೈಟ್. ಓಪನ್ ತೆರೆ ಅಥವಾ ತೆರೆಯು. ಕ್ಲೋಸ್ ಅಂದರೆ ಮುಚ್ಚು ಅಂತ ಅರ್ಥ. ಫಿಲ್ ಅಂದರೆ ತುಂಬು. ಎಂಟಿ ಅಂದರೆ ಖಾಲಿ ಮಾಡು ಅಂತ ಅರ್ಥ ಅಥವಾ ಖಾಲಿ ಅಂತ ಕೂಡ ಅರ್ಥ ಬರುತ್ತೆ. ನೆಕ್ಸ್ಟ್ ಒನ್, ಡ್ರಾಪ್ ಅಂದರೆ ಬಿಟ್ಟು ಬಿಡು. ಹಿ ಡ್ರಾಪ್ ದ ಕ್ಯಾಚ್, ಅವನು ಕ್ಯಾಚ್ ಬಿಟ್ಟು ಬಿಟ್ಟ. ನೆಕ್ಸ್ಟ್ ಒನ್, ಲರ್ನ್ ಕಲಿಯು. ರಿಮೆಂಬರ್ ನೆನಪಿಡು. ಫಾರ್ಗೆಟ್ ಮರೆತು ಬಿಡು. ಥಿಂಕ್ ಯೋಚಿಸು. ನೋ ಅಂದರೆ ತಿಳಿದಿರು. ಬಿಗನ್ ಪ್ರಾರಂಭಿಸು. ಕಂಟಿನ್ಯೂ ಮುಂದುವರೆಸು. ಫಿನಿಶ್ ಮುಗಿಸು. ಕ್ಲೋಸ್ ಮುಗಿಸು ಅಥವಾ ಮುಚ್ಚು, ಎರಡೂ ರೀತಿಯಲ್ಲಿ ಹೇಳಬಹುದು. ರಿಪೀಟ್ ಪುನರಾವರ್ತಿಸು. ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಳ್ಳು. ಬಿಲೀವ್ ನಂಬು. ಟ್ರಸ್ಟ್ ವಿಶ್ವಾಸವಿಡು. ಡೌಟ್ ಅನುಮಾನಿಸು. ಡಿಸೈಡ್ ತೀರ್ಮಾನಿಸು ಅಥವಾ ನಿರ್ಧಾರ ತೆಗೆದುಕೊಳ್ಳು. ನೆಕ್ಸ್ಟ್ ಒನ್, ಜಂಪ್ ಅಂದರೆ ಜಿಗಿ ಅಂತ ಅರ್ಥ. ಕ್ಲೈಮ್ ಏರು. ಫಾಲ್ ಬೀಳು. ಟರ್ನ್ ಅಂದರೆ ತಿರುಗು ಅಂತ ಅರ್ಥ. ಬೆಂಡ್ ಅಂದರೆ ಬಾಗು ಅಂತ ಅರ್ಥ. ಸೆಂಡ್ ಕಳುಹಿಸು. ಬ್ರಿಂಗ್ ತಂದುಕೊಡು. ಕ್ಯಾರಿ ಹೊತ್ತುಕೊಂಡು ಹೋಗು. ಹೊತ್ತುಕೊಂಡು ಹೋಗುವುದಕ್ಕೆ ಇಂಗ್ಲಿಷಲ್ಲಿ ನಾವು ಕ್ಯಾರಿ ಅಂತ ಹೇಳ್ತೀವಿ. ಪುಲ್ ಅಂದರೆ ಎಳೆಯುವುದು. ಪುಷ್ ಅಂದರೆ ತಳ್ಳುವುದು. ನಮ್ಮ ಕಡೆ ಎಳೆಯುವುದನ್ನು ಇಂಗ್ಲಿಷಲ್ಲಿ ನಾವು ಪುಲ್ ಅಂತ ಹೇಳ್ತೀವಿ. ನಮ್ಮಿಂದ ದೂರ ತಳ್ಳುವುದಕ್ಕೆ ಇಂಗ್ಲಿಷಲ್ಲಿ ಪುಷ್ ಅಂತ ಹೇಳ್ತೀವಿ. ಬಾಯ್ ಅಂದರೆ ಕೊಂಡು ಅಥವಾ ಖರೀದಿಸು ಅಂತ ಅರ್ಥ. ಸೆಲ್ ಅಂದರೆ ಮಾರಾಟ ಮಾಡು. ಪೇ ಅಂದರೆ ಹಣ ಕೊಡು ಅಥವಾ ಪಾವತಿಸು. ಆಸ್ಕ್ ಅಂದರೆ ಕೇಳು ಅಂತ ಅರ್ಥ. ಆನ್ಸರ್ ಅಂದರೆ ಉತ್ತರ ಕೊಡು. ಉತ್ತರ ಕೊಡುವುದನ್ನು ಇಂಗ್ಲಿಷಲ್ಲಿ ನಾವು ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ರೀಡ್ ಅಂದರೆ ಓದು ಅಂತ ಅರ್ಥ. ರೈಟ್ ಬರೆಯು. ಸ್ಪೀಕ್ ಮಾತನಾಡು.
ಲಿಸನ್ ಕೇಳು, ಲುಕ್ ನೋಡು, ನೋಡುವುದನ್ನು ಇಂಗ್ಲೀಷಲ್ಲಿ ನಾವು ಲುಕ್ ಅಂತ ಹೇಳ್ತೀವಿ. ಗೋ ಅಂದರೆ ಹೋಗು ಅಂತ ಅರ್ಥ. ಬಾ ಅಂದರೆ ಕಮ್ ಅಂತ, ಇಂಗ್ಲೀಷಲ್ಲಿ ನಾವು ಕಮ್ ಅಂತ ಹೇಳ್ತೀವಿ. ಸಿಟ್ ಕುಳಿತುಕೋ. ಸ್ಟ್ಯಾಂಡ್ ಅಂದರೆ ನಿಲ್ಲು ಅಂತ ಅರ್ಥ. ರನ್ ಅಂದರೆ ಓಡು ಅಂತ ಅರ್ಥ. ವಾಕ್ ನಡೆಯು. ಈಟ್ ತಿನ್ನು. ಡ್ರಿಂಕ್ ಕುಡಿ. ಸ್ಲೀಪ್ ನಿದ್ರೆ ಮಾಡು ಅಥವಾ ನಿದ್ದೆ ಮಾಡು. ವೇಕ್ ಎಚ್ಚರವಾಗು. ಪ್ಲೇ ಆಡು. ಸಿಂಗ್ ಹಾಡು. ಲರ್ನ್ ಕಲಿಯು. ಟೀಚ್ ಕಲಿಸು. ಕಲಿಯುವುದಕ್ಕೆ ಇಂಗ್ಲೀಷಲ್ಲಿ ಲರ್ನ್ ಅಂತ ಹೇಳ್ತೀವಿ, ಕಲಿಸುವುದಕ್ಕೆ ಇಂಗ್ಲೀಷಲ್ಲಿ ಟೀಚ್ ಅಂತ ಹೇಳ್ತೀವಿ. ವರ್ಕ್ ಕೆಲಸ ಅಥವಾ ಕೆಲಸ ಮಾಡು, ಎರಡೂ ರೀತಿಯಲ್ಲಿ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಒನ್ ಐಲ್ಯಾಂಡ್ ಅಂದರೆ ದ್ವೀಪ ಅಂತ ಅರ್ಥ. ಇದನ್ನು ಐಸ್ಲ್ಯಾಂಡ್ ಅಂತ ಉಚ್ಚಾರ ಮಾಡೋದಿಲ್ಲ, ಐಲ್ಯಾಂಡ್ ಅಂತ ಉಚ್ಚಾರ ಮಾಡ್ತೀವಿ. ಡೆಸರ್ಟ್ ಮರುಭೂಮಿ. ವ್ಯಾಲಿ ಕಣಿವೆ. ಕೇವ್ ಗುಹೆ. ಕ್ಲಿಪ್ ಬಂಡೆ, ಒಂದು ದೊಡ್ಡ ಕಲ್ಲಿನ ಬಂಡೆಗೆ ನಾವು ಇಂಗ್ಲೀಷಲ್ಲಿ ಕ್ಲಿಪ್ ಅಂತ ಹೇಳ್ತೀವಿ. ಲೀಫ್ ಅಂದರೆ ಎಲೆ ಅಂತ ಅರ್ಥ. ರೂಟ್ ಅಂದರೆ ಬೇರು ಅಂತ ಅರ್ಥ. ಬ್ರಾಂಚ್ ಅಂದರೆ ಕೊಂಬೆ ಅಂತ ಅರ್ಥ. ರೈಟ್, ಮರದ ಕೊಂಬೆಗೆ ಇಂಗ್ಲೀಷಲ್ಲಿ ಬ್ರಾಂಚ್ ಅಂತ ಹೇಳ್ತೀವಿ. ಫ್ರೂಟ್ ಅಂದರೆ ಹಣ್ಣು. ಸೀಡ್ ಅಂದರೆ ಬೀಜ ಅಂತ ಅರ್ಥ. ಬೀಜಗೆ ನಾವು ಇಂಗ್ಲೀಷಲ್ಲಿ ಸೀಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸ್ಯಾಂಡ್ ಮರಳು. ಸಾಯಿಲ್ ಮಣ್ಣು. ಗ್ರೌಂಡ್ ಅಂದರೆ ನೆಲ ಅಂತ ಅರ್ಥ. ಗ್ರಾಸ್ ಅಂದರೆ ಹುಲ್ಲು ಅಂತ ಅರ್ಥ. ಟ್ರೀ ಅಂದರೆ ಮರ ಅಂತ ಅರ್ಥ. ರೈಟ್. ಫೈರ್ ಅಂದರೆ ಬೆಂಕಿ ಅಂತ ಅರ್ಥ. ಬೆಂಕಿಗೆ ನಾವು ಇಂಗ್ಲೀಷಲ್ಲಿ ಫೈರ್ ಅಂತ ಹೇಳ್ತೀವಿ. ಸ್ಮೋಕ್ ಅಂದರೆ ಹೊಗೆ. ಆ್ಯಶ್ ಅಂದರೆ ಭಸ್ಮ ಅಥವಾ ಬೂದಿ ಅಂತ ಅರ್ಥ. ಡಸ್ಟ್ ಧೂಳು. ಸ್ಟೋನ್ ಕಲ್ಲು, ಕಲ್ಲಿಗೆ ನಾವು ಇಂಗ್ಲೀಷಲ್ಲಿ ಸ್ಟೋನ್ ಅಂತ ಕರಿತೀವಿ. ವೆದರ್ ಹವಾಮಾನ ಅಥವಾ ವಾತಾವರಣ. ರೇನ್ ಅಂದರೆ ಮಳೆ ಅಂತ ಅರ್ಥ. ಸನ್ ಅಂದರೆ ಸೂರ್ಯ ಅಂತ ಅರ್ಥ. ಮೂನ್ ಅಂದರೆ ಚಂದ್ರ ಅಂತ ಅರ್ಥ. ಸ್ಟಾರ್ ಅಂದರೆ ನಕ್ಷತ್ರ ಅಂತ ಅರ್ಥ. ಸಿ ಅಂದರೆ ಸಮುದ್ರ ಅಂತ ಅರ್ಥ. ಸಮುದ್ರಗೆ ನಾವು ಇಂಗ್ಲೀಷಲ್ಲಿ ಸಿ ಅಂತ ಹೇಳ್ತೀವಿ. ಲೇಕ್ ಅಂದರೆ ಕೆರೆ ಅಂತ ಅರ್ಥ. ವೆಲ್ ಅಂದರೆ ಬಾವಿ. ಮೌಂಟೇನ್ ಅಂದರೆ ಬೆಟ್ಟ ಅಂತ ಅರ್ಥ. ಫಾರೆಸ್ಟ್ ಅಂದರೆ ಅರಣ್ಯ. Hey guys, thank you so much for watching this video. If you like the video, don't forget to subscribe to the channel. Let's catch you in the next video. Thank you.